ಅಲ್ಲ ಗಂಗಾಧರಣ್ಣ, ಹೊಸಿ ನನ್ನ ಮಾತು ಕೇಳು. ಇಷ್ಟೆಲ್ಲ ಆದ ಮೇಲೆ ಇನ್ನೂ ನಿಮ್ಮ ಮಾತು ಕೇಳ್ಬೇಕಾ? ಅಪ್ಪ, ನಾನು ನಿಮ್ಗೆ ಅವತ್ತೇ ಹೇಳಲಿಲ್ವಾ ಇವ್ರು ನಾಟಕದ ಜನ, ಸುಳ್ಳಿನ ಜನ ಅಂತ? ಅಪ್ಪ, ಬಂಗಾರಮ್ಮನವರು ತುಂಬಾ ಒಳ್ಳೆಯವರು. ಹೌದಮ್ಮ, ನಾನು ನಿನ್ನ ಮಾತು ಕೇಳಲಿಲ್ಲ. ಇವ್ರ ರಾಕ್ಷಸರು. ಇವಾಗ ನಮ್ಮ ಡಿ ಸಿ ಮೇಡಮ್ ಕೊಂದು ಏಯ್, ಹೌದು, ನಾನೇ ಆ ಸ್ನೇಹನ ಕೊಲ್ಸಿದ್ದು. ಏನಯ್ಯ ಇವಾಗ ಏನ್ ಮಾಡ್ತೀಯ ನೀನು? ಯಾಳದವಳೆ, ಹೊಸಿ ಸುಮ್ಕಿರೇ. ನೀವು ಸುಮ್ಮನಿರಿ ನಂಜಮ್ಮವ್ರೆ. ಇಂಥ ಕಾಂಜಿ ಪಿಂಜಿಗಳಿಗೆಲ್ಲ ನಾವ್ಯಾಕೆ ಎದ್ರುಕೋಬೇಕು? ಅಯ್ಯೋ, ನಿನ್ ಮನೆ ಹಾಳಾಗೋಗ. ಲೇ, ನೀ ಎದಕ್ಕಣ್ಣಿಲ್ಲ ಅಂದ್ರೆ 1, 2, 3 ಹೊತ್ತಿಗೆ ಎಣಿಸ್ಬೇಕಾಯ್ತದೆ. ರಾಧಾ, ಹೊಸಿ ಸುಮ್ಕಿರು, ಇಲ್ಲಾಂದ್ರೆ ವಿಷಯ ದೊಡ್ಡದಾಯ್ತದೆ. ವಿಷಯ ದೊಡ್ಡದಾದ್ರೆ ಆಗ್ಲಿ ಬಿಡಿ ರಾಜಿಯವ್ರೆ. ಏಯ್, ಏನಯ್ಯ ನಿಂದು? ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ನಾವ್ ಯಾರನ್ನ ಬೇಕಾದ್ರೂ ಮುಳುಗಿಸ್ತೀವಿ, ಯಾರನ್ನ ಬೇಕಾದ್ರೂ ಸಾಯಿಸ್ತೀವಿ. ಏನಿವಾಗ ಏನ್ ಮಾಡ್ಕೋತೀಯ ನೀನು? ಥೂ ಪಾಪಿ, ಈ ಮಾತು ಹೇಳಿದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಬಂಗಾರಮ್ಮನವರು ನಿನ್ನ ತುಂಬಾ ಒಳ್ಳೆಯವರು ಅಂತ ನಂಬಿದಾರೆ ಕಣೆ. ಅವ್ರಿಗಾದ್ರೂ ಬೆಲೆ ಕೊಡೋದು ಬೇಡ್ವಾ? ಯಾವಳು ನನ್ನ ಬಗ್ಗೆ ಏನ್ ಅನ್ಕೊಂಡ್ರೆ ನನಗೇನು? ನನಗೆ ನಾನ್ ಅನ್ಕೊಂಡ್ರದೆ ಮುಖ್ಯ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ದರಿದ್ರ ಹೆಂಗಸ್ ನೀನು. ಅಣ್ಣ 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 ಅಣ್ಣ, ನನ್ನ ಮಾತು ಕೇಳೋಣ. ಹಿಂಗೆ ತಮಾಸೆ ಕೂತ್ಕೊಂಡು ಮಾತಾಡ್ತಿದ್ವಿ ಆಟೆ. ಮುಖವಾಡ ಕಳಚ್ ಬಿದ್ಮೇಲೂ ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಾ? ಇನ್ಮೇಲೆ ನೀವೇನು ಹೇಳಿದ್ರು ನಮ್ಮ ಅಪ್ಪ ನಂಬಲ್ಲ. ನಿಮ್ಮ ಆಟಗಳು ನಡೆಯಲ್ಲ. ಇಷ್ಟೆಲ್ಲ ಗೊತ್ತಾದ ಮೇಲೂ ನಾನು ಇವ್ರನ್ನ ಸುಮ್ಮನೆ ಬಿಡೋದಿಲ್ಲಮ್ಮ. ಅಯ್ಯೋ ಗಂಗಾಧರಪ್ಪ, ಅದು ನಮ್ಗೇನು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟು ಇದು ಯಾವುದೂ ತಿಟ ಅಲ್ಲ. ಅದು ಅದು ಧಾರಾವಾಹಿ ಬರ್ತದಲ್ಲ ಟಿ ವಿಯಾಗೆ, ಅದ್ರ ಕತೆ ಇದು. ಅಲ್ವೇನೆ ರಜೆ, ಅಲ್ವೇನೆ ರಾಧಾ? ಅಯ್ಯೋ ಸುಮ್ಮನೆ ಇರಿ ನಂಜಮ್ಮವ್ರೆ. ನಾವು ಮಾತಾಡಿದಷ್ಟು ನಿಜಾನೇ. ಏನಿವಾಗ? ಅಯ್ಯವ್ವ, ಇವಳು ಮುದ್ದೆ ಮುರಿಯೋದಿರ್ಲಿ, ನನ್ನ ಕೈಲಿ ಮುದ್ದೆ ಮುರಿಸ್ತಾಳಲ್ಲಪ್ಪ ಇವಳು. ಅಣ್ಣ ಅಣ್ಣ, ಏನೋ ತಪ್ಪಾಗೋಗಿದೆ, ತಿಳಿದೆ ನಾನು ತಪ್ಪು ಮಾಡ್ಬಿಟ್ಟಿದೀವಿ. ನೀನು ಹೊಟ್ಟೆಗೆ ಹಾಕೊಂಡು ಸಂಸ್ಬಿಡೋಣ. ರಾಜಿಯವ್ರೆ, ನೀವೇನು ಇಂಥ ಬಿಕಾರಿಗಳಿಗೆಲ್ಲ ಇಷ್ಟೊಂದು ಕ್ಷಮೆ ಕೇಳ್ತಾ ಇದ್ದೀರಾ? ಇವ್ರು ತಿಪ್ಪರ್ಲಾಗ ಹಾಕಿದ್ರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗೋದಿಲ್ವಾ? ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಅಷ್ಟೇ ಅಲ್ಲ, ಬಂಗಾರಮ್ಮನವ್ರಿಗೂ ಹೇಳ್ತೀನಿ, ಕಂಠಿ ಸಾಹೇಬ್ರಿಗೂ ಹೇಳ್ತೀನಿ. ಅಯ್ಯೋ ಗಂಗಾಧರಪ್ಪ, ಇದ್ರಾಗ ನನ್ನ ತೆಪ್ಪೇನೂ ಇಲ್ಲ. ಕಾರ್ಡ್ ಕೊಡ್ತೀನಿ ಬಾ ಅಂತ ಕರೆದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ನಾನೇನು ಬರ್ತೀನಿ ಕಣೆ ರಜಿ. ನೀವೆಲ್ಲ ಸೇರ್ಕೊಂಡು ಈ ಕೊಲೆ ಮಾಡಿದೀರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಒಬ್ಬರನ್ನು ಸುಮ್ಮನೆ ಬಿಡೋದಿಲ್ಲ. ನಿಮ್ ಎಲ್ಲರನ್ನು ಕಂಬಿ ಎಳ್ಸೋ ಹಾಗೆ ಮಾಡ್ತೀನಿ. ಈಗಲೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನೇಹ, ಇವ್ರು ಯಾರು ಇಲ್ಲಿಂದ 1 ಇಂಚು ಕದಲ್ದಾಗ ನೋಡ್ಕೊಳಮ್ಮ. ನಾನು ಈಗಲೇ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಅಪ್ಪ ಇದೇಳಿಯಪ್ಪ. ಅಪ್ಪ 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 ಏನಾಯ್ತಪ್ಪ? ಅಪ್ಪ 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 ಅಪ್ಪ. ರಾಧಾ, ಏನೇ ಮಾಡ್ಬಿಟ್ಟೆ ನೀನು? ನಮ್ಮ ಸುದ್ದಿಗೆ ಬಂದ್ರೆ ರಾಧಾ ಕೊಡೋ ಬಹುಮಾನ ಇದೇನೆ. ಅಯ್ಯೋ ಪಾಪಿ, ಅಪ್ಪನಿಗೆ ಹೊಡಿದ್ಯಾ? ಏನೇ ಮಾಡ್ತಿದ್ಯಾ ನೀನು? ಬಿಡ. ಅಮ್ಮ,
ಮಾಡ್ತಿದ್ದೀರಿ ಇಬ್ರು ಸೇರ್ಕೊಂಡು? ಏ ಮುದೇವಿ ಇತ್ತ ಬಾ. ವಾ ಸದ್ಯ ಪ್ರಾಣ ಹೋಗಿಲ್ಲ, ಉಸಿರಾಟ ಅದೇ ಎನ್ನುವೆ. ಏನ್ ಮಾಡೋದೀಗ? ಹೋಗಿದ್ರು ಏನ್ ಭಯ ಪಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿವರೆಗೂ ನಾವು ಅದೆಷ್ಟು ಜನ ಮೇಲ್ ಕಳ್ಸಿಲ್ಲ, ಇನ್ನು ಇವರಿಬ್ರು ಯಾವ ಲೆಕ್ಕ? ಓ ರಾಧ, ನೋಡಕೊಳ್ಳೆ ಹಾಲಿನ ಕೆನೆ ಇದ್ದಂಗಿದ್ದು ಮಾಡೋದೆಲ್ಲ ಇಂಥ ಅನಾಚಾರವೇ? ನಾನು ಹಾಗೆ ನಂಜಮ್ಮ ಅವ್ರೆ, ನನ್ನ ವಿರುದ್ಧ ಯಾರೇ ನಿಂತರು ಅದು ನನಗೆ ಇಷ್ಟ ಆಗಲ್ಲ. ಸರಿ ಬಿಡವ, ಹೇಳೋದ್ನೇ ಹೇಳ್ಬೇಡ. ಈಗ ಮುಂದಕ್ಕೆ ಏನು ಮಾಡೋದು ಅದ್ರ ಬಗ್ಗೆ ಹೇಳಿ. ಹಾ, ಏನ್ ಮಾಡಕ್ಕಾಯ್ತದೆ? ಇಬ್ರು ಎಲ್ಲಾದ್ರೂ ಪಾರ್ಸಲ್ ಮಾಡ್ಬೇಕು ಆಟೆಯ. ಸಲ ನಾನು ಯೋಚನೆ ಮಾಡಿರೋ ಪ್ರಕಾರ ಇದ್ಯಾರೋ ಬೇಕು ಅಂತಲೇ ಮಾಡಿಸಿರೋ ಕೆಲಸ ಪುಟ್ಟಕ್ಕ. ಹಂಗಂತೀರ ಅಮ್ಮವ್ರೆ? ಇಲ್ಲದೆ ಹೋದರೆ ದಿಟ ಹೇಳಿದ ಆಸ್ಪತ್ರೆ ಹುಡುಗ ಈಗ ಯಾಕೆ ಊರು ಬಿಡಬೇಕಾಗಿತ್ತು? ಇಲ್ಲ ಪುಟ್ಟಕ್ಕ, ಇಸಿದಾಗಿ ಆ ಹುಡುಗಿ ಸುಳ್ಳು ಹೇಳಿರ್ಕಿಲ್ಲ. ಯಾರ್ದೋ ಒತ್ತಾಯ ಕಟ್ಟಿಬಿದ್ದು ದೊರೆ ಮ್ಯಾಕೆ ಪಿರುತಿ ಇಲ್ಲ ಅಂತ ಹೇಳವಳೆ. ಆದರೆ ಆ ಹುಡುಗಿ ಕಣ್ಣಾಗೆ ಸಿರಿ ಮ್ಯಾಗ ಪಿರುತಿ ಇದ್ದಿದ್ದಂತೂ ದಿಟ್ವೆ. ನೋಡಿದ್ಯಾ, ನೀನೇ ಪಿರುತಿ ನೋಡಿದ್ಯಾ ಅಂದ್ಮ್ಯಾಕೆ ಸ್ನೇಹ ಸುಳ್ಳು ಹೇಳ್ತಾಳ? ಮತ್ತು ಯಾಕೆ ಅವಳು ಸಿರಿ ಮೇಲೆ ಪಿರುತಿ ಇಲ್ಲ ಅಂತ ಸುಳ್ಳು ಹೇಳಿಳು? ತಿಟ ಯಾಕೆ ಹೇಳಲಿಲ್ಲ? ಹೇಳ್ದೇ ಇರೋ ಥರ ಕಟ್ಟಾಕಿದ್ದಾರೆ ಅನ್ಸುತ್ತೆ. ಓ, ಇದ್ರೂ ಇರ್ಬೋದು. ಪುಟ್ಟಕ್ಕ, ಹಾಂ, ನನ್ಗೆ ಯಾಕೋ ಇದ್ರಾಗೆ ರಾಧನ್ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಅವಳೇ ಆಸ್ಪತ್ರೆ ಹುಡುಗನ ಊರು ಬಿಟ್ಟು ಓಡಿಸಿರ್ತಾಳೆ. ರಾಧಾ ಇಂಥ ಕೆಲಸ ಮಾಡ್ತಾಳ? ಅವಳು ಈಸ ಸರ್ಪ ಅಂತ ಹೇಳಿಲ್ವೇ? ಮತ್ತು ಅಂಥವಳಿಗೆ ನಮ್ಮ ಸಿರಿನ ಕೊಟ್ಟು ಮದುವೆ ಮಾಡೋಕ್ಕೆ ಬಂಗಾರಮ್ಮವ್ರು ಮುಂದಾಗವ್ರೆ. ಮುಂದೆ ಇವನ್ ಗತಿ? ಅವಳು ಬಂಗಾರಿಗೆ ಬೂದಿ ಎರ್ಚವಳೆ. ನೀನು ಬಂಗಾರು ಒಂದೇ ಜಾತಿಯವರು, ಯಾರು ಏನು ಹೇಳಿದ್ರು ನಂಬಿಡ್ತೀರ. ಯೋನ್ ಮಾಡೋದು ಅವರೇ, ಯಾರ ಬೆಣ್ಣೆ ಹಂಗೆ ಮಾತಾಡ್ಬಿಟ್ರೆ ಕರ್ಗೋಗ್ಬಿಡ್ತೀವಿ. ಈಗ ಯೋನ್ ಮಾಡೋದು? ಹೆಂಗಾದ್ರೂ ಮಾಡಿ ದೊರೆ ಲಗ್ನನ ತಡಿಬೇಕು ಪುಟ್ಟಕ್ಕ. ಆಸ್ಪತ್ರೆ ಹುಡುಗ ಸಿಕ್ಕಿದ್ರೆ ಸತ್ಯಾಂಶ ಏನು ಅಂತ ಬಯಲಾಗ್ತದೆ. ಅವನು ಊರು ಬಿಟ್ಟೋಗವನಲ್ಲ, ಎಲ್ಲಿ ಅಂತ ಹುಡ್ಕೋದು? ಅದಕ್ಕೇನಂತವ ಒಂದು ಉಪಾಯ ಇದೆ, ಇರು ಒಂದು ನಿಮಿಷ. ಹಲೋ ಬಲರಾಮ, ಹೇಳಿ ಅಮ್ಮವ್ರೆ. ನಾನು ಹೇಳೋದನ್ನ ವಸಿ ಗಮನ ಕೊಟ್ಟು ಕೇಳಿಸ್ಕ. ನಿಮ್ಮ ಕೆಲಸ ಆಯ್ತು ಅಂದ್ಕೊಳ್ಳಿ ಅಮ್ಮವ್ರೆ. ಎಲ್ಲ ಕೆಲಸ ಆದ್ಮ್ಯಾಕೆ ನಂಗೆ ವಿಷಯ ಮುಟ್ಸು. ಸರಿ ಅಮ್ಮವ್ರೆ. ಇವನು ನನ್ನ ಬಲಗೈ ಬಂಟ ಬಲರಾಮ ಅಂತ. ನಾನೇನು ಹೇಳಿದ್ರು ಮಾಡ್ತಾನೆ. ಮುಡಿ ತಕ್ಕೊಂಬಾರಲ್ಲ ಅಂದರೆ ತಲೆನ ತಕ್ಕೊಂಬರೋ ಭೂಪ ಅವನು. ನೋಡೋಣ ಮುಂದೆ ಏನಾಯ್ತದೆ ಅಂತ.
ಎತ್ತಿ 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 ಬೇಗ ಬನ್ನಿ ರಾಜಿ ಅವರೇ, ಟೈಮ್ ಆಗುತ್ತೆ. ಇನ್ನೊಂದೈತೆ, ಬಾ ಬೇಗ, ಬಾ ಬೇಗ. ತಾನೆ ಪುಟ್ಟಕ್ಕನ ಮನೆ ಮೆಸ್ ಊಟ ತಿಂದು ತಿಂದು ಹೆಣ್ಮಾರ ಹೊಂಟ ನಂಜಮ್ಮ ಅನ್ಕೊಂಡ. ಅಯ್ಯೋ ಏನೇನ್ ಕೆಲಸ ಮಾಡ್ಬೇಕು ನಾನು. ಹಾಳಾದವ್ರ ಯಾವಾಗಂದ್ರೆ ಅವಾಗ ನಿಮ್ಮ ಮರ್ಕಲ್ ಬಾಯಿನ ಬಿಡಬೇಡಿ ಅಂದ್ರೆ ಕೇಳ್ತೀರ ನೀವು? ಈಗ ನೋಡಿ ಮನುಷ್ಯರ ಊಟ ಕಟ್ಟಂಗಾಯ್ತು. ಓ ಸುಮ್ಕೆ ಗೋಳಾಡ್ಬೇಡ, ಹೊಸಿ ಸುಮ್ಕಿರು. ಸುಮ್ಕಿರು ಸುಮ್ಕಿರು ಅಂತ ನನ್ನ ಬಾಯಿ ಮುಚ್ಚಿಸ್ಬಿಟ್ಟು ಜೈಲ್ ಬಾಗಿಲನ್ನು ತೆಗೆಸ್ಬಿಟ್ರಿ. ಲಾಯರ್ ಚಂದ್ರು ಅಮ್ಮ ಆಗಿ ಅದ್ಯಾಕೆ ಇಷ್ಟೊಂದು ಎದ್ರಕೊಂಡು ಸಾಯ್ತೀರಾ ನಂಜಮ್ಮ ಅವ್ರೆ? ಚಂದ ಕೇಳ್ತೆ ಕಣವ, ನನ್ನ ಮಗ ಲಾಯರ್ ಅಂದ್ಬಿಟ್ಟು ದಿನಕ್ಕೊಬ್ಬೊಬ್ರು ಚುಚ್ಕೊಂಬರಲ್ಲ. ಯೋ ಆಗೋಗಿರೋದ್ ಬಿಟ್ಬಿಡು, ಈಗ ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡು. ಅಯ್ಯೋ ಹಂಗಾರೆ ಏನ್ರಿ ಮಾಡ್ತೀರಾ? ಇವರಿಬ್ರು ಹಳ್ಳ ತೋಡು ಊತಾಕ್ಬಿಟ್ಟಿರ ಹೆಂಗೆ? ನಂಗೆ ಬರ್ತಾ ಇರೋ ಕೋಪಕ್ಕೆ ಇವ್ರಿಬ್ರನ್ನ ಜೀವಂತವಾಗಿ ಊತಾಕ್ಬಿಡ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಹಾಗೆ ಮಾಡಿದ್ರೆ ಮದ್ವೆ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಒಂದೇ ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ರಾಧಾ, ಸದ್ಯಕ್ಕೆ ಒಂದು ಗೋಡೌನ್ ಒಳಗಡೆ ಹಾಕ್ಬಿಟ್ಟು ಭದ್ರವಾಗಿ ಬೀಗ ಹಾಕಮ್ಮ. ನಿನ್ ಮದ್ವೆ ಆಗ್ಲಿ, ಆಮೇಲೆ ಏನ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅವ ನೀವು ಯಾಮಕ್ಕಾದ್ರೂ ನೋಡ್ಕೊಳ್ಳಿ, ನಾನಂತರೂ ಒಯ್ತೀನಿ. ನೋಡಿ, ನೀವೇನಾದ್ರೂ ಇಲ್ಲಿಂದ ಹೋದ್ರೆ ನೀವೇ ಇವ್ರಿಬ್ರನ್ನ ಈ ಸ್ಥಿತಿಗೆ ತಂದಿರೋದು ಅಂತ ಊರ್ ತುಂಬಾ ಪ್ರಚಾರ ಮಾಡ್ಬಿಡ್ತೀನಿ. ಅವ್ವಾ ಏನೇನ್ ಮಾತಾಡಿಯ ನೀನು? ಹಾಳಾದವಳೆ, ನೀ ತಾನೆ ಆ ಅಪ್ಪನ ತಲೆಗೆ ಪಟ್ಟ ತೊಡ್ದಿದ್ದು. ಹೊಡೆದಾಗ ನೀವು ಇದ್ರಿ ತಾನೆ, ಇನ್ಮೇಲೂ ಇರ್ಬೇಕು. ಹಾಳಾದವ್ರೆ, ಈ ಎಲ್ಲ ಚಕ್ಲಿ ನಿಪ್ಪಟ್ಟು ತಿನ್ಕೊಂಡು ಆಯಕ್ ಮುಂದ್ಕೊಂಡಿದ್ದೆ. ಇವುಗಳು ಸಾವಾಸ ಮಾಡಿ ಮನ್ಸೂರ್ನ ಮೂಟೆ ಕಟ್ಟೋ ಸ್ಥಿತಿ ಬಂದ್ಬಿಡ್ತು ನನಗೆ. ಸರಿ ಆಯ್ತು ರಾಜಿ ಅವರೇ, ನಂಜಮ್ಮವ್ರೆ ಓಡೋಣವಾ? ರಾಧಾ, ಒಂದು ಕೆಲಸ ಮಾಡು, ನೀನು ನಂಜಮ್ಮನ ಜೊತೆ ಹೋಗಿ ಕೆಲಸ ಎಲ್ಲ ಮುಗಿಸ್ಬಿಡು. ನಾನು ಈ ಟೈಮಲ್ಲಿ ಏನಾದರೂ ಆಚೆ ಬಂದರೆ ಪುರ್ಸಿಗೆ ಅನುಮಾನ ಬರ್ತದೆ. ಇನ್ನೇನು ಅವ್ನ ಮನೆಗೆ ಬರೋ ಟೈಮ್ ಆಯಿತು. ಬಿತ್ರಿ ಕಣೆ ನೀನು, ಸರಿಯಾದ ಬಿತ್ರಿ. ನೀನ್ ಮಾಡಿದ ಕೆಲ್ಸಕ್ಕೆ ನನ್ ಸಿಕ್ಕಾಕಿಸ್ಬಿಟ್ಟು ನೀನ್ ಆಯಾಗ ಮನೇಲಿ ಕುತ್ಕೋಬೇಕು ಅನ್ಕೊಂಡಿದ್ಯಾ? ಬಾಯ್ ಮುಚ್ಕೊಂಡು ನಮ್ಮ ಜೊತೆ ನಡಿ. ನಂಜಮ್ಮ, ನಾನೇನು ತಪ್ಪಿಸ್ಕೊಂಡು ಹೋಗೋಕ್ಕೆ ಅಂತ ಇದನ್ನೆಲ್ಲ ಹೇಳ್ತಿಲ್ಲ. ನೋಡು, ನಾನು ಕಾರ್ ಕೀ ಕೊಡ್ತೀನಿ, ಮೊದಲು ಹೋಗಿ ಕೆಲಸ ಮುಗಿಸ್ಬಿಟ್ಟು ಬನ್ನಿ. ನಾನು ಬಂದರೆ ಅನುಮಾನ ಬರ್ತದೆ. ಏಯ್, ನೀನ್ ಬರ್ನಿಲ್ಲ ಅಂದ್ರೆ ನಾನು ಹೋಗಿಲ್ಲ. ನನ್ಗೆ ಹಾಕ್ಬೇಕು ಈ ಹಣೆ ಬರ. ನೋಡ ಬರದ, ನಾನು ಇಲ್ಲೇ ಇರ್ತೀನಿ. ನಾನು ಆಶೀರ್ವಾದ ನಿನ್ಗಿದ್ದೇ ಇರ್ತದೆ. ನೀವು ಒಬ್ಬಳೇ ಹೋಗ್ಬಿಟ್ಟು ಬರ. ಈಗ ಬಾಯಿ ಮುಚ್ಕೊಂಡು ಕಾರ್ ಹತ್ತಿದ್ರೆ ಸರಿ ನಂಜಮ್ಮ ಅವ್ರೆ. ಅಯ್ಯೋ ನಿನ್ ಬಾಯಿಗೆ ಲೇ, ವಯಸ್ಸದ ಉಳ್ಕಣೆ, ನಾನು ಅಲ್ಲಿಗೆ ಬಂದು ಏನು ಮಾಡೀನಿ? ಆಹಾ ನೋಡಿ ಹೆಂಗ್ ನಿಂತಾಳೆ, ಗೊಟ್ಟು ಪುಟ್ಟಾಗೆ. ಉಳ್ಳ ಕರ್ಕೊಂಡು ಹೋಗು. ಸುಮ್ಮನೆ ಆಟ ಆಡ್ಬಿಡಿ ನಂಜಮ್ಮ ಅವ್ರೆ. ರಾಜಿ ಅವರು ಇಲ್ಲಿರೋದೇ ಸರಿ, ನಾನು ಒಬ್ಳು ಕೈಯಲ್ಲ ಎಲ್ಲ ಮಾಡೋಕ್ಕಾಗಲ್ಲ. ಸುಮ್ಮನೆ ನಡೀರಿ. ಏಯ್, ಈ ಮುದ್ಕಿ ಕೈಯಾಗ ಏನಾಯ್ತದೆ? ನಾ ಬರಕ್ಕಿಲ್ಲ ಕಣೆ. ಯವ್ವ, ನೀನು ಮುದುಕಿನ ಈಗ ಬಿಟ್ರೆ ಊರ್ನೆಲ್ಲ ಹಾಳು ಮಾಡ್ಕೊಂಬರ್ತೀಯ. ಸುಮ್ಮನೆ ರಾಧನ್ ಜೊತೆ ಹೋಗು, ಅವಳಲ್ಲಿ ಆಳುಗಳಿಗೆ ಫೋನ್ ಮಾಡಿ ಕರೀತಾಳೆ. ಹಾಳಾದವಳೆ, ಬ್ಯಾಟ್ ತಗೊಂಡು ಸಿಕ್ಸ್ ಹೊಡ್ದಂಗೆ ಆ ಬಾತ್ ತಗೊಂಡ ಯಪ್ಪನ ತಲೆಗೆ ಹೊಡೆದ್ಬಿಟ್ಟು ಈಗ ನನ್ನ ಕುತ್ತಿಗೆ ಕಂಡ್ಕ ತಂದಿದ್ಯಾ. ನೋಡು, ಏನಾರು ಹೆಚ್ಚು ಕಮ್ಮಿ ಆಗ್ಬೇಕಲ್ಲ, ನಿನಗೂ ಅದೇ ಸರಿಯಾಗಿ. ಓ ಹಂಗೆಲ್ಲ ಏನೂ ಆಗಕ್ಕಿಲ್ಲ. ತಕ ಹೊರಡಿ ಹೊರಡಿ ಬನ್ನಿ ನಂಜಮ್ಮ ಅವ್ರೆ. ಭೂದೇವಿ, ಹುಷಾರು, ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿ. ಬೆಳಗ್ಗೆ ರಾಜಣ್ಣನ ಮಿಲಿಟರಿ ಹೋಟ್ಲು ಓಪನಿಂಗ್ ಯಾಕೆ ಬಾಬು ಬರಲಿಲ್ಲ? ಬರಬೇಕು ಅಂತ ಮನ್ಸಾಗ್ಲಿಲ್ಲ ಕಣ. ಇದ್ಯಾಕು? ಓ, ಕಂಟಿ ಮದುವೆ ವಿಚಾರಕ್ಕ ಹೋಗಲ್ಲ. ಭಾಳ ದಿನದ ಮಕ್ಕೆ ಅಳಿ ಅಂದ್ರು ಮದುವೆಗೆ ಒಪ್ಕೊಂಡಿತ್ತು. ಗಂಗಾಧರಪ್ಪ ಮಗಳು ಒಪ್ಕೊಂಡಿದ್ಲು, ಕೊನೆ ಮೊಮೆಂಟ್ ಊಟ ಹೊಡ್ಬಿಡೋದ. ಏ ಬೋ, ಆ ಗಂಗಣ್ಣನ ಮಗಳು ವಿಚಾರ ಬೇಡ, ಸುಮ್ಕಿರು. ನಿನ್ಗೇನಾಯ್ತಪ್ಪ ಅವಳಿಂದ? ಆ ಕಂಟಿನ ಆ ಹುಡುಗಿನ ಒಂದ್ ಮಾಡಕ್ ಹೋಗಿ ನಾನೇ ಊರು ಬಿಡಂಗಾಗೋಯ್ತು. ಏನ್ ಹೇಳ್ತಿದ್ಯೋ? ಏಯ್, ಏನ್ ಹೇಳ್ತಿದ್ದಿ ಹೇಳೋ? ಏ ಆಜ್ ಬಿಡು ಬಾಬು. ಬಾಬು, ಇದೆಲ್ಲ ನೋಡ್ರೆ ನನ್ಗೇನ್ ಅನ್ಸುತ್ತೆ ಗೊತ್ತಾ? ಏನ್ ಅನ್ಸುತ್ತೆ? ಪಿರುತಿ ಇದ್ರೆ
ಅವ್ರಿಬ್ರೆ ಒಂದಾಯ್ತಾರೆ. ಸುಮ್ಕೆ ನಾವು ಮಧ್ಯ ತಲೆ ಹಾಕಕ್ ಹೋಗ್ಬಾರ್ದು. ಕರೆಕ್ಟಾಗಿ ಹೇಳ್ಬೇಕಲ್ಲ ನೋಡ ಪುಟ್ಟಮ್ಮಿ ತಲೆ ಹಾಕ್ಬಿಟ್ಟು ಬಂಗಾರಮ್ಮ ಅವ್ರ ದುಶ್ಮನೆ ಕಟ್ಕೊಂಡವಳೆ. ಹೌದು ಬಾಬು ಈ ಹುಡುಗಿರೇ ಸರಿ ಇಲ್ಲ. ಮನ್ಸ್ನಾಗೆ ಸಾನೆ ಪಿರುತಿ ಇದ್ರುವೆ ಏನು ಇಲ್ದಂಗೆ ಡವ್ ಮಾಡ್ಕೊಂಡ್ ಓಡ್ತವೆ. ಏಯ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಬಾಬು ನಾನೇ ನಿನ್ ಮಗಳು ಸಾನನ್ ಬಗ್ಗೆ ಹೇಳಿಲ್ಲ, ಸುಮ್ಕೆ ಹಾಗೆ ಹೇಳ್ದೆ ಅಟೆ. ಅವಳ ಬಗ್ಗೆ ಮಾತಾಡ್ಬೇಕಾಗಿತ್ತು, ತೋರಿಸ್ತಿದ್ದೆ. ನೀನೇನ್ ತೋರ್ಸೋದ್ ಬೇಡ, ಬಾ ನಡಿ. ಅದು ಅಕ್ಕನ ಕಾರ್ತಾನೆ. ಹೌದ್ ಕಲ, ನಂಬರ್ ಅದೇ, ಗಾಡಿನೂ ಅದೇ. ಮತ್ತ ಅದನ್ನ ನಂಜಮ್ಮ ಓಡಿಸ್ಕೊಯ್ತಾವಳೆ, ಪಕ್ಕದಾಗ ರಾಧನ ಇದ್ಲು. ಎಲ್ಲ ಒಂದೇ ಗ್ಯಾಂಗ್ ಅಲ್ವೇನಾ, ಎಲ್ಲ ಅಲಿಯಕ್ಕೆ ಹೋಗಿರ್ತಾರೆ. ಅವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಅಂದ್ರೆ ನಮ್ ಕೇಳ್ತಾ ಹಾಳಾಗೋಯ್ತದೆ. ಅಣ್ಣ ಇವನೇ ಡೆಕೋರೇಷನ್, ಅವನು ಈ ಚೌಲ್ಟ್ರಿದ್ದು ಹೊರಗೆ ಒಳಗೆ ಎಲ್ಲ ಡೆಕೋರೇಷನ್ ಮಾಡೋದು ಇವನೇ. ಓಯ್ ಮದುವೆ ಯಾರ್ದಂತ ಗೊತ್ತುಂಟಲ್ಲ, ಅಣ್ಣಂದು. ಎಲ್ಲ ನೀಟಾಗಿರ್ಬೇಕು, ಈ ಲೈಟಿಂಗ್ಸು ಸೌಂಡ್ಸ್ ಎಲ್ಲ ಚಂದ ಇರಬೇಕು, ಅರ್ಥ ಆಯ್ತಾ? ಲೈ ಅಲಂಕಾರ ಎಲ್ಲ ಚಂದಾಗಿರ್ಬೇಕು, ಅದರಲ್ಲೂ ಮುಖ್ಯವಾಗಿ ಒಬ್ಬಂಗೆ ಇಷ್ಟ ಆಗಿರ್ಬೇಕು. ನಿಂದೇನಿಲ್ಲ ಊಟದ ವ್ಯವಸ್ಥೆ ನಂಗೆ ಒಪ್ಸೋಣ. ಊಟ ತಿಂಡಿನೂ ಆಟಯ್ಯ. ನಮ್ಮ ಅವ್ವನ್ಗೆ ಏನು ಇಷ್ಟನೋ ಅವ್ರು ಏನು ಹೇಳೋರೋ ಅದನ್ನೆಲ್ಲ ಮಾಡಬೇಕು. ಏನಣ್ಣ ಮದ್ವೆ ಅಂತೀರ, ಮಗದಾರ ಕಡೆನೇ ಇಲ್ಲ. ಲೈ ದುಡ್ಡು ತಗೊಂಡು ಆಯ್ತಾನೆ, ಮುಕ್ಕೊಂಡು ಹೋಗ್ಲ. ಸರಿ ಅಣ್ಣ. ಅಣ್ಣ ನೀನು ನೋಡ್ದಾಗ ನನಗೂ ಹಂಗೆ ಅನ್ನಿಸ್ತು. ಯಾಕಣ ಒಂಥರ ಇದೆಯಾ? ಏನೂ ಇಲ್ಲ ಅಂತ ಹೇಳಿಲ್ಲವಿಲ್ಲ. ಅಣ್ಣ ನಿನ್ನ ಹತ್ರ ಒಂದು ಏನೋ ಹೇಳಬೇಕಿತ್ತು. ನಮ್ಮ ಅತ್ತಿಗೆ ಹೃದಯ ಬಗ್ಗೆ ಮಾಹಿತಿ ಕೊಟ್ಟಿದ್ನಲ್ಲ ಆಕಾಶ, ಅವ್ನು ಕಾಣ್ತಾನಿಲ್ಲ ಅಣ್ಣ, ಊರು ಬಿಟ್ಟು ಹೋಗಿರ್ಬೇಕು. ಲೈ ಅವನು ಎಲ್ಲೋದ್ರೆ ನಮಗೇನಿಲ್ಲ, ಬಿಟ್ಟಾಕು. ಹಾಗಲ್ಲ ಅಣ್ಣ, ಹೃದಯದ ವಿಷಯದ ಬಗ್ಗೆ ಸುಳ್ಳು ಹೇಳಿದ್ನ ಅಂತ ಕೇಳಬೇಕಿತ್ತು, ಅದಕ್ಕೆ ಹುಡುಕ್ತಾ ಇದ್ವಿ. ಅಣ್ಣ ಒಂದು ವೇಳೆ ಆಕಾಶನೇ ದುಡ್ಡು ಹೇಳಿ ಅದಕ್ಕೇನೆ ಸುಳ್ಳು ಹೇಳಿದ್ರೆ? ಲೈ ಮುಗ್ದೋಗಿರೋದ್ರ ಬಗ್ಗೆ ಯಾಕಲ ಮಾತಾಡ್ತಿದ್ಯಾ? ಮೊದಲು ಆಗ್ಬೇಕಾದ್ರೆ ಕೆಲಸ ನೋಡಿ, ಇನ್ಯಾರಿಗಾನ ದುಡ್ಡು ಕೊಡ್ಬೇಕೇನೋ ಪಟ್ಟಿ ಮಾಡ್ಬಿಟ್ಟು ಸೆಟ್ಲ್ ಮಾಡಿ. ಆಯ್ತಣ್ಣ. ಹೌದಾ? ಅಯ್ಯೋ ದ್ಯಾವ್ರೆ, ನಾ ಬರೋಕ್ಕಿಲ್ಲ ಬಿಟ್ಬಿಟ್ರವ ಅಂದ್ರು ಕೇಳಲಿಲ್ಲ. ಈಗ ನೋಡಿದ್ರೆ ಇವನ್ ಕೈಗೆ ತೆಗ್ಲಾಕ್ಸ್ಬಿಟ್ರಲ್ಲಪ್ಪ, ಏನು ಮಾಡಲಿ ಈಗ ನಾನು? ಮಾವ ನೀನೇನಿಲ್ಲಿ? ಅದನ್ನು ನಾನು ಕೇಳಬೇಕು. ನೀನು ಈಟಾದ್ಮೇಲೆ ಅದು ಇವ್ರ ಜೊತೆ? ಕಂಟಿ ಸಂದಾಕಿದೀಯಾ? ಏನು ಹೇಳಿ? ನಿನ್ನ ಬಾಯಿ ಮಣ್ಣಕ್ಕ ಏನಾದರೂ ಒಂದು ಹೇಳಿ ಸಾಯೇ. ಮಾವ ಅದು ಫ್ರೆಂಡ್ಸ್ಗೆ ಕಾರ್ಡ್ ಕೊಡಕ್ಕೆ ಹೋಗಿದ್ದೆ, ನಮ್ಮ ಕಾರ್ ಪಂಚರ್ ಆಗೋಯ್ತು. ಆನ್ ದ ವೇ ನಂಜಮ್ಮ ಅವ್ರು ಸಿಕ್ಕಿದ್ರು, ಮನೆ ತನಕ ಡ್ರಾಪ್ ಮಾಡ್ತೀನಿ ಅಂದರು, ಅದಕ್ಕೆ ಹೋಗ್ತಾ ಇದ್ದೆ. ಹೌದಾ? ಹಂಗಿದ್ದಿದ್ರೆ ನಮ್ಮ ಡ್ರೈವರ್ಗೆ ಯಾರಿಗಾನ ಫೋನ್ ಮಾಡಿದರೆ ಅವರೇ ಬರ್ತಿದ್ರು. ಅದು ಅತ್ತೆ ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತಿದ್ರಲ್ಲ, ಫೋನ್ ಮಾಡಿದ್ರೆ ಮತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಮಾಡಲಿಲ್ಲ ಅಷ್ಟೇ.